ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯ ಸ್ನೇಹಿತರೆ, ತುಂಬ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪುತ್ಥಳಿಯ ಮೇಲೆ ಅಂದರೆ ನಿಮ್ಮ ಫೋಟೋ ಮೇಲೆ ಮರಣ ಬಂಧನ ಮಾಡಲಾಗುತ್ತಿದೆ. ಈ ಹೆಸರಿನ ವ್ಯಕ್ತಿ ಸಂಬಂಧಿಸಿದ ಇದನ್ನು ಮಾಡುತ್ತಿದ್ದಾನೆ. ತಕ್ಷಣ ಜಾಗೃತ ವಹಿಸಿ. ನಿಮ್ಮ ಮನೆಯಲ್ಲಿ ಅತಿ ದೊಡ್ಡ ಶತ್ರು ಅಡಗಿ ಕುಳಿತಿದ್ದಾನೆ. ಅವನು ಕಳೆದ 13 ವರ್ಷಗಳಿಂದ ತಾಂತ್ರಿಕ ಕ್ರಿಯೆಗಳನ್ನು ಮಾಡುತ್ತಾ ಬರುತ್ತಿದ್ದಾನೆ. ಈ ಶತ್ರು ನಿಮ್ಮ ಹಣ, ಕುಟುಂಬ, ಸಂತೋಷ ಎಲ್ಲವನ್ನು ಬಂಧಿಸಿಟ್ಟಿದ್ದಾನೆ. ಅದಕ್ಕಾಗಿ ನೀವು ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತಿಲ್ಲ. ಪ್ರಗತಿ ಕಾಣುತ್ತಿಲ್ಲ. ನಿಮ್ಮ ವ್ಯಾಪಾರವಾಗಲಿ ಉದ್ಯೋಗವಾಗಲಿ ಎಲ್ಲೆಡೆಯೂ ನಿಮಗೆ ನಿರಾಸೆ ಕಾಡುತ್ತಿದೆ. ದಿನೇ ದಿನೇ ಸಾಲದಲ್ಲಿ ಮುಳುಗಿ ಹೋಗುತ್ತಿದ್ದೀರಾ ಅಲ್ವಾ? ಮತ್ತು ಕುಟುಂಬದಲ್ಲಿ ಪ್ರತಿದಿನ ಜಗಳಗಳು ಉದ್ಭವಿಸುತ್ತಿವೆ. ಜೀವನ ಸಂಗಾತಿಯಿಂದ ವಿಚ್ಛೇದನದ ಸ್ಥಿತಿಗೂ ನೀವು ತಲುಪಿದ್ದೀರಿ. ಆಸ್ಪತ್ರೆಗಳಿಗೆ ಹಣ ಸುರಿದು ನಿಮ್ಮ ಸ್ಥಿತಿ ಹದಗೆಟ್ಟಿದೆ. ಆ ಶತ್ರು ನಿಮ್ಮಿಂದ ಏನನ್ನು ಬಯಸುತ್ತಿದ್ದಾನೆ? ಆ ಶತ್ರು ಯಾರು? ಕಳೆದ 13 ವರ್ಷಗಳಿಂದ ಪ್ರತಿದಿನ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ನಿಮಗೆ ಪ್ರತಿದಿನ ಕಷ್ಟಗಳನ್ನು ನೋವನ್ನು ಕೊಡುತ್ತಿರುವವರು ಯಾರು? ಇಂದಿನ ಈ ವಿಡಿಯೋದಲ್ಲಿ ಆ ಆತಂಕಕಾರಿ ಶತ್ರುವಿನ ಎಲ್ಲ ಮುಖವಾಡಗಳನ್ನು ಬಿಚ್ಚಿಡಲಿದ್ದೇನೆ ಸ್ನೇಹಿತರೆ. ಇಲ್ಲಿ ಶತ್ರು ಹೊರಗಿನವನು ಅಲ್ಲ, ನಿಮಗೆ ಅತ್ಯಂತ ಹತ್ತಿರದವನು, ನಿಮ್ಮ ಸ್ನೇಹಿತನೇ ಆಗಿರುತ್ತಾನೆ. ನೀವು ನಿಮಗಿಂತಲೂ ಹೆಚ್ಚಿಗೆ ನಂಬಿಕೆ ಇಟ್ಟಿರುವ ವ್ಯಕ್ತಿ ನನ್ನನ್ನು ಕ್ಷಮಿಸಿ ಎಂದು ಆ ಶತ್ರುವಿನ ಹೆಸರನ್ನು ಹೇಳದಿದ್ದರೆ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಕುಟುಂಬ, ಮನೆ ಎಲ್ಲವನ್ನು ನಾಶ ಮಾಡಿಬಿಡುತ್ತಾನೆ, ಮಣ್ಣಲ್ಲಿ ಮಣ್ಣಾಗಿಸಿ ಬಿಡುತ್ತಾನೆ. ಆದ್ದರಿಂದ ಈ ಹೆಸರನ್ನು ಹೇಳುವುದು ತುಂಬ ಅವಶ್ಯಕತೆ. ಕೇಳಿದಾಗ ನಿಮಗೂ ಆಘಾತವಾಗಬಹುದು. ಆದ್ದರಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಇಂದಿನ ವಿಡಿಯೋದಲ್ಲಿ ಆ ಶತ್ರುವಿನ ಪೂರ್ಣ ರಹಸ್ಯವನ್ನು ಬಿಚ್ಚಿಡಲಿದ್ದೇನೆ. ಸ್ನೇಹಿತರೆ, ನಿಮಗೆ ಆಗಾಗ ಅನಿಸುತ್ತಿರಬಹುದು, ನಿಮಗೆ ಬರುವ ಹಣ ಆಗಾಗ ನಿಂತು ಹೋಗುತ್ತದೆ, ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ, ಹೀಗೆ ಆಗುತ್ತಿದೆ ನಿಮಗೆ ಎಂದು ನೀವು ಪದೇ ಪದೇ ಅಂದುಕೊಂಡಿರಬಹುದು. ಹೇಗೆ ನಿಮ್ಮ ಪರಿಶ್ರಮವೆಲ್ಲ ಸದಾ ವಿಫಲವಾಗುತ್ತಿದೆ? ಏಕೆ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿ ಸಾಧಿಸಲಾರಿರಿ? ಏಕೆ ನಿಮ್ಮ ಮನೆಯಲ್ಲಿ ಪದೇ ಪದೇ ರೋಗಗಳು ಬರುತ್ತದೆ? ಏಕೆಂದರೆ ಕಳೆದ 13 ವರ್ಷಗಳಿಂದ ಈ ಶತ್ರು ನಿಮ್ಮ ಮೇಲೆ ತಂತ್ರಮಂತ್ರಗಳನ್ನು ಮಾಡಿ ನಿಮ್ಮನ್ನು ಏಳಿಗೆಯಾಗಲು ಬಿಡುತ್ತಿಲ್ಲ. ನಿಮ್ಮನ್ನು ಸದಾ ಕಾಡುತ್ತಿದ್ದಾನೆ. ನಿಮ್ಮ ಕುಟುಂಬವನ್ನು ನಾಶ ಮಾಡುವುದೇ ಅವನ ಗುರಿಯಾಗಿದೆ ಸ್ನೇಹಿತರೆ. ನೀವು ದುಃಖದಲ್ಲಿರುವಾಗ, ಅಳುವಾಗ, ಸಂಕಷ್ಟದಲ್ಲಿರುವಾಗ ಆ ಶತ್ರುವಿನ ತುಂಬ ಖುಷಿಯಾಗಿರುತ್ತಾನೆ. ಅವನಿಗೆ ನೀವು ನೋವು ಪಡುತ್ತಿದ್ದರೆ ಅವನು ಅದರಲ್ಲಿಯೇ ಖುಷಿ ಪಡುತ್ತಾನೆ. ಇದೇ ಸಮಯದಲ್ಲಿ ಒಂದು ಮಾತನ್ನು ಹೇಳುತ್ತೇನೆ. ಮುಖದಲ್ಲಿ ನಗು, ಮನದಲ್ಲಿ ವಿಷ ಇದೆ. ನಿಮ್ಮ ಶತ್ರುವಿನ ಗುಣ ಸ್ವಭಾವ ಎಲ್ಲ ಚೆನ್ನಾಗಿದೆ ಎಂದು ಹೇಳುವವರೇ ನಿಮ್ಮ ಮೇಲೆ ತಂತ್ರಮಂತ್ರವನ್ನು ಮಾಡಿಸುತ್ತಾರೆ. ಹೊರಗಿನ ಶತ್ರು ನಿಮ್ಮನ್ನು ಹೊರಗಿನಿಂದಲೇ ಎದುರಿಸುತ್ತಾನೆ. ಆದರೆ ಮನೆಯಲ್ಲಿರುವ ಶತ್ರು ನಿಮ್ಮನ್ನು ತಂತ್ರಮಂತ್ರಗಳಿಂದ ನಿಮ್ಮ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಾನೆ. ಅವನು ಮಾಡುವಾಗ ದಾಳಿ ನಮಗೆ ಗೊತ್ತಾಗುವುದಿಲ್ಲ. ಆದರೆ ನಾವು ನೋವನ್ನು ಅನುಭವಿಸುತ್ತಿರುತ್ತೇವೆ. ಆದರೆ ಕಾರಣ ಏನೆಂದು ನಮಗೆ ಗೊತ್ತಾಗುತ್ತಿರುತ್ತಿಲ್ಲ. ಮೇಲ್ನೋಟಕ್ಕೆ ಅವನು ನಿಮ್ಮನ್ನು ಅಣ್ಣ, ತಮ್ಮ ಎಂದು ಸಂಬೋಧಿಸುತ್ತಾನೆ. ಇವನಿಂದಾಗಿ ನೀವು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಿ. ಆದರೆ ಇನ್ನು ಸಾಕು. ನೀವು ಅನೇಕ ಬಾರಿ ದೇವರನ್ನು ಕೂಡ ದೂರುತ್ತೀರಿ. ನಿಮ್ಮ ವಿಧಿಯನ್ನು, ನಿಮ್ಮ ಅದೃಷ್ಟವನ್ನು ಹಾಗೂ ಗ್ರಹ ನಕ್ಷತ್ರಗಳನ್ನು ದೂರುತ್ತೀರಿ. ಕೆಲವೊಮ್ಮೆ ನಿಮ್ಮ ಮೇಲೆ ನೀವೇ ಕೋಪಗೊಳ್ಳುತ್ತೀರಿ. ಆದರೆ ಸಮಸ್ಯೆ ಅಲ್ಲಿ ಎಲ್ಲಿಯೂ ಇಲ್ಲ. ಸಮಸ್ಯೆ ಎಲ್ಲಿದೆ ಎಂದರೆ ನಿಮ್ಮ ಸುತ್ತಮುತ್ತಲೇ ಇರುವ ನಿಮಗೆ ಅತ್ಯಂತ ಸಂಬಂಧಿಯಾಗಿರುವ ವ್ಯಕ್ತಿಯ ಬಳಿಯೇ ಇರುತ್ತದೆ. ಅವರು ಪ್ರತಿದಿನ ನಿಮ್ಮ ಸುತ್ತಮುತ್ತಲೇ ಓಡಾಡುತ್ತಾ ನಿಮಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ನಿಮ್ಮ ಮೇಲೆ ಪ್ರಹಾರ ಮಾಡುತ್ತಾರೆ. ಕೆಲವೊಮ್ಮೆ ತಂತ್ರಮಂತ್ರಗಳಿಂದ, ಕೆಲವೊಮ್ಮೆ ನಿಮ್ಮ ಮೇಲೆ ಸುಳ್ಳು ಅಪವಾದಗಳನ್ನು ಹಬ್ಬಿಸುತ್ತಾರೆ. ಆದರೆ ಯಾರು ಹಬ್ಬಿಸುತ್ತಿದ್ದಾರೆ ಎನ್ನುವುದು ನಿಮಗೆ ಗೊತ್ತೇ ಆಗುವುದಿಲ್ಲ ಸ್ನೇಹಿತರೆ. ಈ ಜನರು ನಿಮ್ಮ ಮುಂದೆ ನಿಮ್ಮವರಂತೆ ನಟಿಸುತ್ತಾರೆ. ಅಷ್ಟು ಚಾಣಾಕ್ಷರಾಗಿರುತ್ತಾರೆ. ತಮಗೆ ಗೊತ್ತೇ ಇಲ್ಲ ಎನ್ನುವಂತೆ ನಟಿಸುತ್ತಾರೆ. ನಿಮ್ಮನ್ನು ಹೊರಗಡೆ ಸಮಾಧಾನ ಮಾಡುತ್ತಾರೆ, ಆದರೆ ಒಳಗಡೆ ನಗುತ್ತಿರುತ್ತಾರೆ. ನಿಮಗೆ ಗೊತ್ತಾಗದಂತೆ ಹೊರಗಿನಿಂದ ನಿಮ್ಮ ಮೇಲೆ ದಾಳಿ ಮಾಡುತ್ತಾರೆ. ಇದು ಈಗಿನ ಮಾತಲ್ಲ. ತುಂಬ ವರ್ಷಗಳಿಂದ ನೀವು ಅವನಿಂದ ಕಷ್ಟಪಟ್ಟು ಅನುಭವಿಸುತ್ತಿದ್ದೀರಿ. ನೀವು ಹಲವು ವರ್ಷಗಳಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದೀರಿ ಯಶಸ್ವಿಯಾಗಲು. ಆದರೆ ಪ್ರತಿ ಬಾರಿಯೂ ನಿಮ್ಮ ಪ್ರಯತ್ನ ವಿಫಲವಾಗುತ್ತಿದೆ ಮತ್ತು ನೀವು ಅಂದುಕೊಂಡ ಗುರಿಯನ್ನು ತಲುಪಲಾಗುವುದಿಲ್ಲ. ಮನೆಯಲ್ಲಿಯೇ ಸಮಸ್ಯೆಗಳು ಎದುರಾಗುತ್ತವೆ, ಒಂದರ ಮೇಲೆ ಒಂದರಂತೆ. ಏಕೆಂದರೆ ನಿಮ್ಮ ಆಪ್ತ ಶತ್ರು ನಿಮ್ಮ ಒಂದೊಂದೇ ದಾರಿಯನ್ನು ಬಂಧಿಸುತ್ತಾ ಬಂದಿದ್ದಾನೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಂತೋಷಗಳು ಉಂಟಾದರೂ ತಕ್ಷಣವೇ ಅದು ದುಃಖವಾಗಿ ಪರಿಣಮಿಸುತ್ತದೆ. ನಿಮ್ಮ ಸಂತೋಷವನ್ನು ಅವನಿಂದ ನೋಡಲು ಸಾಧ್ಯವಾಗುವುದಿಲ್ಲ.
ಆದ್ದರಿಂದ ತಕ್ಷಣವೇ ನಿಮ್ಮ ಮೇಲೆ ಅವನು ತನ್ನ ಕುತಂತ್ರ ಬುದ್ಧಿ ಪ್ರಯೋಗವನ್ನು ಮಾಡುತ್ತಾನೆ. ಆಗ ತಕ್ಷಣವೇ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಂತೆ ಆಗುವುದು, ನಿಮ್ಮ ಮನಸ್ಸಿಗೆ ನೋವಾಗುವುದು, ಖರ್ಚು ಹೆಚ್ಚಾಗುವುದು, ಸಂಭವ ಹೆಚ್ಚಾಗುತ್ತದೆ. ನೀವು ಎಷ್ಟೇ ಕಷ್ಟಪಟ್ಟು ಹಣ ಸಂಪಾದಿಸಿದರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಅವನು ನಿಮ್ಮ ಪರಿಶ್ರಮವನ್ನೇ ಬಂಧಿಸಿದ್ದಾನೆ. ಈ ರೀತಿ ಮಾಡುವುದರಿಂದ ನಿಮಗೆ ಯಶಸ್ಸು ಎಲ್ಲಿಂದ ದೊರಕುತ್ತದೆ ಹೇಳಿ ಸ್ನೇಹಿತರೆ? ಅಷ್ಟೇ ಅಲ್ಲದೆ ಅವನು ನಿಮ್ಮ ಹಣವನ್ನು ಬಂಧಿಸಿದ್ದಾನೆ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮ್ಮ ಕೈಯಲ್ಲಿ ಹಣ ಸಂಗ್ರಹವಾಗುತ್ತಿಲ್ಲ, ಅಂದರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ. ಬಂದರೂ ಆಸ್ಪತ್ರೆಗೆ ಖರ್ಚಾಗುತ್ತದೆ. ಇನ್ನಿತರೆ ಯಾವುದೇ ಉಪಯೋಗಕ್ಕೆ ಬಾರದ ಖರ್ಚುಗಳು ಹೆಚ್ಚಾಗುತ್ತವೆ. ಇದರಿಂದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಈ ಶತ್ರು ನಿಮ್ಮ ಅದೃಷ್ಟ ಹಾಗೂ ನಿಮ್ಮ ಭಾಗ್ಯವನ್ನು ಬಂಧಿಸಿದ್ದಾನೆ ಸ್ನೇಹಿತರೆ. ಕೆಲವು ವರ್ಷಗಳಿಂದ ನಿಮ್ಮ ಅದೃಷ್ಟ ನಿಮ್ಮ ಕೈಯನ್ನು ಬಿಟ್ಟಿದೆ. ಇತರರು ಸ್ವಲ್ಪ ಪರಿಶ್ರಮ ಪಟ್ಟರೂ ಸಾಕಷ್ಟು ಹಣವನ್ನು ಸಂಪಾದಿಸಿ ಶ್ರೀಮಂತರಾಗುತ್ತಿದ್ದಾರೆ. ನೀವು ಎಷ್ಟೇ ಕಷ್ಟಪಟ್ಟು ಹಣ ಸಂಪಾದಿಸಿದರೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ. ನೀವು ಅಂದುಕೊಂಡ ಆ ಗುರಿಯನ್ನು ಸಾಧಿಸಲು ಆಗುತ್ತಿಲ್ಲ ಅಷ್ಟೇ ಅಲ್ಲದೆ ಆ ಶತ್ರು ನಿಮ್ಮ ಪ್ರೀತಿ ಹಾಗೂ ನಿಮ್ಮ ದಾಂಪತ್ಯ ಜೀವನವನ್ನು ಕೂಡ ಬಂಧಿಸಿದ್ದಾನೆ. ಇದರಿಂದಾಗಿ ಗಂಡ ಹೆಂಡತಿಯ ನಡುವೆ ಜಗಳಗಳು ಉಂಟಾಗಿ ವಿಚ್ಛೇದನದವರೆಗೂ ಕೂಡ ಹೋಗಿದೆ. ಹೊರಗೆ ಅಷ್ಟೇ ಅಲ್ಲದೆ ಮನೆಯಲ್ಲಿಯೂ ಸಮಸ್ಯೆಗಳು ಉಂಟಾದಾಗ ನೀವು ಡಿಪ್ರೆಷನ್ಗೆ ಹೋಗುತ್ತೀರಿ. ಹಿಂದೆಯೂ ಇದೇ ರೀತಿ ಉಂಟಾಗಿ ನಿಮ್ಮ ಮೇಲೆ ನೀವೇ ಹಾನಿ ಮಾಡಿಕೊಳ್ಳಲು ಸಿದ್ಧರಾಗಿದ್ದೀರಿ. ಆದರೆ ದೇವರ ಕೃಪೆಯಿಂದ ನೀವು ಉಳಿದಿದ್ದೀರಾ. ನೀವು ಜೀವನ ಪೂರ್ತಿ ಈ ಶತ್ರುವಿನ ಮುಷ್ಟಿ ಅಥವಾ ಬಂಧನದಲ್ಲಿ ಇರಲು ಇಷ್ಟಪಡುತ್ತೀರಾ? ಇಲ್ಲ, ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ನಿಮ್ಮ ಆ ಶತ್ರುವಿನಿಂದ ಬೇರ್ಪಡಿಸುವುದು ನಮ್ಮ ಕೆಲಸ. ಮುಂದೆ ಬರುವ ಯಾವುದೇ ಶತ್ರುವಿನಿಂದ ನಿಮಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಸ್ನೇಹಿತರೆ. ನಾನು ನಿಮಗೆ ಕೆಲವೊಂದು ಉಪಾಯಗಳನ್ನು ಹೇಳುತ್ತೇನೆ. ನೀವು ಅವುಗಳನ್ನು ಪಾಲಿಸಿದರೆ ಇಂತಹ ಯಾವುದೇ ಶತ್ರು ಬಂದರೂ ನಿಮ್ಮನ್ನು ಏನು ಮಾಡುವುದಿಲ್ಲ ಸ್ನೇಹಿತರೆ. ನೀವು ಈ ಉಪಾಯಗಳನ್ನು ಪಾಲಿಸಿದರೆ ನಿಧಾನವಾಗಿ ಆ ಶತ್ರುವಿನ ಬಂಧನದಿಂದ ನೀವು ಪರಿಹಾರವನ್ನು ಪಡೆಯಬಹುದು. ಇದರಿಂದ ನಿಮ್ಮ ಮೇಲಾಗಿರುವ ತಂತ್ರ ಮಂತ್ರಗಳು ಹೊರಟು ಹೋಗುತ್ತದೆ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ. ನಿಮ್ಮ ಭಾಗ್ಯ ಅದೃಷ್ಟ ಮತ್ತೆ ತೆರೆದುಕೊಳ್ಳುತ್ತದೆ. ಹಣದ ಅಡಚಣೆ ಕಡಿಮೆಯಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ನಿಮ್ಮ ಜೀವನದಲ್ಲಿ ಆಗಾಗ ಕಾಣುತ್ತಿದ್ದ ಮನಸ್ತಾಪಗಳು, ಜಗಳಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ತಡೆ ಹಿಡಿದ ಮಾರ್ಗಗಳು ಮತ್ತೆ ತೆರೆದುಕೊಳ್ಳುತ್ತವೆ ಸ್ನೇಹಿತರೆ. ನಿಮ್ಮವರು ಎಂದು ನೀವು ಯಾರನ್ನು ನಂಬಬೇಡಿ. ಅವರ ಮುಂದೆ ನಿಮ್ಮ ಯೋಜನೆಗಳನ್ನು, ಹಣಕಾಸಿನ ವಿಚಾರ, ಪ್ರೀತಿ, ದಾಂಪತ್ಯದ ವಿಚಾರ, ಕಷ್ಟ ಸುಖಗಳನ್ನು ಹೇಳಿಕೊಳ್ಳಬೇಡಿ. ಮೌನವೇ ನಿಮ್ಮ ಅತಿ ದೊಡ್ಡ ರಕ್ಷಣೆ. ನಿಮ್ಮ ಮನಸ್ಸಿನ ಭಯ ಇಟ್ಟುಕೊಳ್ಳಬೇಡಿ. ಭಯವೇ ನಿಮ್ಮ ಶತ್ರುವಿನ ದೊಡ್ಡ ಅಸ್ತ್ರ. ನೀವು ಧೈರ್ಯವಾಗಿ ನಿಂತುಕೊಂಡು ತಕ್ಷಣ ನಿಮ್ಮ ಶತ್ರುವಿನ ಶಕ್ತಿ ಕುಗ್ಗಲು ಆರಂಭವಾಗುತ್ತದೆ. ನಿಮ್ಮ ಕುಲದೇವರಿಗೆ ನೀವು ಕೃತಜ್ಞತೆಗಳನ್ನು ತಿಳಿಸಿ ಸ್ನೇಹಿತರೆ. ಇನ್ನು ಮುಂದೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಇಷ್ಟು ದಿನ ಕತ್ತಲೆ ಇದ್ದರೆ ಇನ್ನು ಮುಂದೆ ಬೆಳಕು ಬರುತ್ತದೆ. ನೀವು ಸಾಕಷ್ಟು ಸಹಿಸಿದ್ದೀರಿ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬೆಳಕು ಆವರಿಸುತ್ತದೆ. ಆ ಶತ್ರುವಿನ ಎಲ್ಲ ಆಟಗಳು ಶೀಘ್ರದಲ್ಲಿಯೇ ಮುಕ್ತಾಯಗೊಳ್ಳುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಿ. ಉಪಯೋಗಗಳನ್ನು ನೀವು ಶ್ರದ್ಧೆಯಿಂದ ಅನುಸರಿಸಿ. ಯಾರಿಗೂ ಹೇಳದೆ ಮೌನವಾಗಿ ಮಾಡುವ ಕೆಲಸ ಎಂದಿಗೂ ಯಶಸ್ವಿಯಾಗುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನು ನೀವು ನನಗೆ ತಿಳಿಸುತ್ತೀರಿ. ಜಾಗೃತವಾಗಿರಿ, ಧೈರ್ಯವಾಗಿರಿ ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ನೀವು ನಾನು ಹೇಳಿದ ಉಪಾಯಗಳನ್ನು ಅನುಸರಿಸಿದ ಮೇಲೆ ನಿಮ್ಮ ಮೇಲೆ ಯಾರಾದರೂ ಮತ್ತೆ ಮಾಟಮಂತ್ರ ಮಾಡಿಸಿದರೆ ಅದು ನಿಮ್ಮ ತಗುಲುವುದಿಲ್ಲ ಸ್ನೇಹಿತರೆ. ಅದು ಅವರ ಮೇಲೆ ತಿರುಗುತ್ತದೆ. ನಿಮ್ಮ ಮನೆಯ ಮೇಲೆ ತಂತ್ರಪ್ರಯೋಗ ಆಗಿದೆ ಎನ್ನುವುದು ಹೇಗೆ ಗೊತ್ತಾಗುತ್ತದೆ? ಆ ಶತ್ರು ಯಾರು ಎಂದು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ತುಂಬ ವಿಶೇಷವಾದ ವಿಡಿಯೋ. ಈಗಿನ ಯುವತಿಯರು, ಯುವ ಜನಾಂಗ ಈ ತಂತ್ರಮಂತ್ರ ಮಾಟವನ್ನು ನಂಬುವುದಿಲ್ಲ. ಆದರೆ ಸ್ನೇಹಿತರೆ, ನೀವು ಜಗತ್ತಿನಲ್ಲಿ ಸಕಾರಾತ್ಮಕತೆ ಇದೆ ಎಂದರೆ ನಕಾರಾತ್ಮಕತೆಯು ಅದರ ಜೊತೆ ಇದ್ದೇ ಇರುತ್ತದೆ. ಪಾಸಿಟಿವ್ ಎನರ್ಜಿ ಜೊತೆ ನೆಗೆಟಿವ್ ಎನರ್ಜಿ ಕೂಡ ಇರುತ್ತದೆ. ದೇವರು ಇದ್ದರೆ ರಾಕ್ಷಸರು ಇರುತ್ತಾರೆ. ಮನುಷ್ಯರು ಇದ್ದರೆ ಪ್ರೇತಾತ್ಮಗಳು ಇರುತ್ತವೆ. ಪ್ರತಿಯೊಂದು ವಿಜಯಕ್ಕೂ ಎರಡು ಶಕ್ತಿಗಳಿವೆ. ಒಂದು ನಕಾರಾತ್ಮಕ, ಇನ್ನೊಂದು ಸಕಾರಾತ್ಮಕ ತಂತ್ರಶಕ್ತಿ ನಡೆಯುತ್ತದೆ. ಮಾಟಮಂತ್ರ ನಡೆಯುತ್ತದೆ. ಕೆಟ್ಟ ದೃಷ್ಟಿ, ಕೆಟ್ಟ ಮಾತುಗಳು ನಡೆಯುತ್ತವೆ. ಪ್ರಾರಂಭದಲ್ಲಿ ವ್ಯಕ್ತಿ ಇದನ್ನೆಲ್ಲ ತಳ್ಳಿ ಹಾಕುತ್ತಾನೆ, ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನಂತರ ಕಷ್ಟಗಳು, ದುಃಖ ಹೆಚ್ಚಾಗುತ್ತಾ ಹೋದಂತೆ ನನ್ನ ಜೊತೆ ಏನು ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಆಗ ನೀವು ಅಂದುಕೊಳ್ಳುತ್ತೀರಿ, ದೇವರು ಇಷ್ಟೊಂದು ಕಠಿಣವಾಗಿ ನನಗೆ ಶಿಕ್ಷೆಯನ್ನು ಕೊಡುವುದಿಲ್ಲ ಎಂದು. ಯಾವ ಗ್ರಹಗಳು ಇಷ್ಟೊಂದು ಕಠೋರವಾಗಿ ನಡೆದುಕೊಳ್ಳುವುದಿಲ್ಲ. ಆದ್ದರಿಂದ ಕಮೆಂಟ್ ಬಾಕ್ಸಲ್ಲಿ ಶ್ರದ್ಧೆಯಿಂದ 3 ಬಾರಿ ಜೈ ಶನಿದೇವ ಅಥವಾ ಜೈ ಶನಿದೇವ ಅಥವಾ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇದು ಬೇರೆ ಯಾರೂ ಇಲ್ಲ, ನಿಮ್ಮ ಸುತ್ತಮುತ್ತಲೇ ಇರುವ ನಿಮ್ಮ ಹಿತಶತ್ರು ಯಾರು, ಅವನ ಸಹೋದರ, ಸಹೋದರಿ, ನಿಮ್ಮ ಸಂಬಂಧಿ, ನೆರೆಹೊರೆಯವರು, ಸ್ನೇಹಿತ ಆಗಿರಬಹುದು. ಕಲಿಯುಗದಲ್ಲಿ ಯಾರ ಮೇಲೆಯೂ ನಂಬಿಕೆ ಇಡಬೇಡಿ. ನಿಮ್ಮ ಹಣ, ಸಂತೋಷ, ದುಃಖದ ಬಗ್ಗೆ ಯಾರ ಮುಂದೆಯೂ ಹೇಳಬೇಡಿ. ನಿಮ್ಮ ಭವಿಷ್ಯ ಯೋಜನೆಗಳನ್ನು ಹೇಳಿದರೆ ಕೆಲವರ ಮನಸ್ಸಿನಲ್ಲಿ ಅಸೂಯೆ ಹುಟ್ಟುತ್ತದೆ. ಅದು ದ್ವೇಷವಾಗಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಕೆಲವೊಮ್ಮೆ ನಿಮ್ಮ ಮನೆಗೆ ಬಂದು ಕಪ್ಪು ಸಾಸಿವೆ
ಕತ್ತರಿಸಿದ ನಿಂಬೆಹಣ್ಣು, ತಾಂತ್ರಿಕ ವಸ್ತುಗಳನ್ನು ಇಟ್ಟು ಹೋಗಬಹುದು ಅಥವಾ ಮಂತ್ರಗಳನ್ನು ಗುಟ್ಟಾಗಿ ಜಪಿಸಬಹುದು. ಇದರಿಂದಲೇ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಆರಂಭವಾಗುತ್ತವೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಎಚ್ಚರ ವಹಿಸಿದರೆ ಎಲ್ಲವನ್ನು ನಿಲ್ಲಿಸಬಹುದು. ಯಾರನ್ನು ನಂಬಬೇಡಿ. ನಿಮ್ಮ ಮಕ್ಕಳಿಗೆ ಹೇಳಿ ಹೊರಗಿನವರು ಏನೇ ಕೊಟ್ಟರೂ ತಿನ್ನಬಾರದು ಎಂದು. ಮನೆ ಸ್ವಚ್ಛವಾಗಿರಿಸಿ ಪ್ರತಿದಿನ ಧೂಪ, ದೀಪ, ಭಜನೆ, ಗಂಗಾಜಲ ಸಿಂಪಡಿಸಿ. ಇದೀಗ ಮಹತ್ವದ ಉಪಾಯ. ಯಾವುದಾದರೂ ಒಂದು ಮಂಗಳವಾರ 2 ಕೆಂಪು ಬಟ್ಟೆಯಲ್ಲಿ 2 ತೆಂಗಿನಕಾಯಿ ಮತ್ತು 8 ರಿಂದ 10 ಕರ್ಪೂರ ಇವುಗಳನ್ನು ಆಂಜನೇಯ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಯಾರೂ ಇರಬಾರ್ದು. ಒಂದು ಮೂಲೆಯಲ್ಲಿ ನಿಂತುಕೊಂಡು ತೆಂಗಿನಕಾಯಿಯ ಮೇಲೆ ಕರ್ಪೂರವನ್ನು ಸುಡಬೇಕು. ನಂತರ 2 ತೆಂಗಿನಕಾಯಿಗೆ ಸಿಂಧೂರವನ್ನು ಹಚ್ಚಿ ಕೈಯಲ್ಲಿ ಹಿಡಿಕೊಂಡು ಓಂ ಹಂ ಹನುಮತಿಯೇ ನಮಃ ಎಂದು ಹೇಳಬೇಕು. ನಂತರ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ನಂತರ ಮನೆಗೆ ತೆಂಗಿನಕಾಯಿ ತೆಗೆದುಕೊಂಡು ಬಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಮನೆಯ ಮುಂಬಾಗಿಲಿಗೆ ಕಟ್ಟಿ, ಇನ್ನೊಂದು ಮನೆಯ ಮೇಲ್ಛಾವಣಿಗೆ ಕಟ್ಟಿ. ಇದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುವುದಿಲ್ಲ. ಈಗಾಗಲೇ ನೀವು ಮೇಲಾಗಿರುವ ತಂತ್ರಕ್ರಿಯೆ ನಾಶವಾಗುತ್ತದೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕುಂಭರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಂಪೂರ್ಣ ಮಾಹಿತಿ ತಿಳಿಲಿ. ಎಲ್ಲರೂ ಎಚ್ಚರಿಕೆಯನ್ನು ವಹಿಸಿ. ತುಂಬ ಒಳ್ಳೆಯದಾಗುತ್ತೆ. ವಿಡಿಯೋ ಮಾತ್ರ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಖಂಡಿತ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.